ನೋಡ್ದ ಬಸ್ಸಿ ಹಾಲಲ್ಲಿ ಈಕೆ ಕರೆದಿದ್ದು ಪೋರ್ಸ್ ನೋಡಿ ಏನಕ್ಕವ ಏನು ಕರೆದಾಳತ್ ನಾ ಹೊರಗೆ ಬಂದ್ರೆ ಯವ್ವ ಈಕೆದ ಕಾಗದ ಸೀರೆ ನೋಡಕ್ಕೆ ಬಂದಂಗೆ ಆತ್ನ ತುತ್ತು ಇದು ಬರಬರ್ತೆ ಭಾಳ ಕೊಜ್ಜಾರ್ಗತೆ ಮಾಡಕತ್ತೈತಿ ನೋಡು ಬಸ್ಸಿ. ಹೌದು 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 ಭಾಳ ಅಸಹ್ಯ ಮಾಡಕತ್ತೈತಿ ನಡವು ಇದು ಚಂದ್ರಿ ಯಾಕೆ ಮೊದ್ಲಿನಂಗೆ ಇಲ್ಲ ಗಂಡ ಯಾಕೆ ಹೊಡೆಯೋದು ಕಮ್ಮಿ ಮಾಡಿರ್ಬೇಕು ಅದಕ್ಕೆ ಚಿಗುರು ಗೆದ್ದ. ಆತ ತಗೋರೆ ನಾ ಹೊಕ್ಕನಿ ಮಳ್ಳಿಕ್ಕಿ ಯಾರ್ದಾರು ಏನಾರು ಒಂದಿಟ್ಟು ಮಾತಾಡಂಗಿಲ್ಲ ನಾ ಆತಾರೆ ನಾ ಹೊಕ್ಕೇನೆ ಅಂತ ಹೋಗ್ಬಿಡ್ತಾ ಹಡಿಬಿಟ್ಟಿ ಅಂದ್ರೆ ನಾವು ಒಟ್ಟ ಮಂದಿ ಸುದ್ದಿ ಮಾಡ್ತೀವಿ ಈಗ ಯಾರ್ದು ಮಂದಿ ಸುದ್ದಿ ಮಾಡಂಗಿಲ್ಲ ಅನ್ನೋರಂಗೆ ಸೋ ಮಾಡ್ತಾ ಹಡಿಬಿಟ್ಟಿ. ಅಲ್ಲಿ ಬಿಡ ಯಾರು ಹೆಂಗಾರ ಇರುವಲ್ಲಕ್ಕ ನಂಗೂ ಕೆಲಸ ಐತಿ ನಾನು ಹೊಕ್ಕೇನಿ. ಏನ್ಲೇ ಬಸ್ಸಿ ಗಂಡನೇನ ಹೊರಗೆ ಕೇಳಂತಲ್ಲ ಚಂದ್ರಿ ನೋಟಕ್ ಜೈ ಕರೆ ಹೇಳು ನಿನಗಾಕಿ ಗಂಡನ ಹೊರಗೆ ಹಾಕಿರೋ ಸುದ್ದಿ ಗೊತ್ತೈತೆ ಇಲ್ಲ? ಗೊತ್ತಿರಲಿಲ್ಲ ಹಂಗೆ ಬೇರೆದವ್ರು ಬಂದು ಹೇಳಿದ್ರು ಆದ್ರೆ ನಿನ್ನ ಬಾಯಾಗ ಒಂದ್ಸರಿ ಕೇಳಿದೆ. ಯವ್ವ ಆಕಿ ಗಂಡನ ಹೊರಗೆ ಹಾಕಿದ್ದು ಇಡೀ ಊರ್ ಮಂದಿಗೆ ಗೊತ್ತೈತಿ. ಮತ್ತು ರಾತ್ರಿ ಕುಡಿದು ಬಂದ್ರೆ ರಾತ್ರಿ ದಾಂದ್ಲೆ ಮಾಡಕತ್ತಿದ್ದ ಅಂತೇಳಿ ಅಲ್ಲಿ ಹಬೀಬರ್ ಮನೆ ಮುಂದೆ ಕೆಸರು ಐತಲ್ಲ ಅಲ್ಲಿ ಹೋಗಿ ಅವನು ಮಲಗಿಸಿ ಬಂದಿದ್ದು ಇಡೀ ಊರ್ ಮಂದಿಗೆ ಗೊತ್ತೈತಿ. ನೀಗ ಎಷ್ಟು ಸೋಗ ಮಾಡ್ತೀರಿ ಜಯ್ಯದೇನು ಕೇಳ್ತಿ ಮಳ್ಳಿ ಮನ್ಯಾಗ ಇರ್ತೀನಿವಾ ನಮ್ಗೆ ಏನು ಗೊತ್ತಿರೋದಿಲ್ಲ ನಾವು ಮಂದಿ ಉಸಾಬರಿ ಮಾಡಲ್ಲ ಅನ್ನೋದಂಗೆ ಸೋಗ ಮಾಡ್ತಾರೆ. ನಮ್ಮ ಬಾಯಾಗ ಎಲ್ಲ ತಕೊಳ್ಳೋದು ಮತ್ತು ನನಗೇನು ಗೊತ್ತೇ ಇಲ್ವಾ ನಾಟಕ ಮಾಡೋದು ಬರೀ ಇದ್ರಾಗ ಬಂದಿಕ್ಕಿ. ಲೇ ರತ್ನಿ ನೀ ಕರೆಕ್ಟಾಗಿ ಮಾತಾಡು ನಾ ಏನು ಅಂತ ಒಣದಿ ಮಕ್ಕೆ ಅಂದು ಮಾಡಿಲ್ಲ ಕೇಳ್ದೆ ಆಟ ನೀ ಆಟ ಉರಿದು ಬೀಳಾಕತ್ತಿ. ಆತು ಬಿಡು. ಏನು ಚಂದ್ರಿ ಗಂಡನ ಹೊರಗೆ ಕೇಳ ಕೃಷ್ಣ ಕೃಷ್ಣ ಗಂಡನ ಹೊರಗೆ ಹಾಕೋದು ಅದು ಕೆಸರಿನಾಗ ಹೋಗಿ ಮಲಗಿಸೋದು ಚಿಚಿ 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 ಕೃಷ್ಣ ಕೃಷ್ಣ ಗಂಡ ಅಂದ್ರೆ ಒಂಚೂರು ಮರ್ಯಾದಿನೇ ಇಲ್ಲ ಆಕಿಗೆ. ಅಯ್ಯ ಸಂಧ್ಯಾಕ ಅವನು ಹಂಗ ಮಾಡ್ತಾನ ಮತ್ತೆ ಅಕ್ಕಿ ಅವ್ನು ಮಾಡೋದಕ್ಕೂ ಈಕೆ ಮಾಡೋದಕ್ಕೂ ಬರಾಬರಿ ಐತಿ. ಲೇ ಈರಿ ಬಸ್ಸಿ ಲೇ ರತ್ನಿ ಜೈ ಹೇಳಾತೀನಿ ಕೇಳು ಸ್ಕಂದ ಪುರಾಣದಾಗ ಏನು ಹೇಳ್ಯಾರ ಗೊತ್ತು? ಏಯವ್ವ ನೀನು ಪುರಾಣ ಶುರು ಮಾಡಬೇಡ ಕೇಳಕ್ಕಾಗಲ್ಲ. ನೀನು ಪುರಾಣ ಕೇಳಿ ಆಮೇಲೆ ಮಾನಸಿಕ ಮಾಡಿ ಸಾಯೋ ಸ್ಥಿತಿ ಬರ್ತೈತೆ ನಮಗೆ. ಕೃಷ್ಣ ಕೃಷ್ಣ ಹಂಗೆ ಅನ್ಬಾರ್ದು ಹೇಳೋದು ಕೇಳು. ಸ್ಕಂದ ಪುರಾಣದಾಗ ಹೇಳ್ಯಾರು ಗಂಡಗ ನಾವು ಕರೆಕ್ಟಾಗಿ ಮರ್ಯಾದೆ ಕೊಟ್ಟು ಮಾತಾಡ್ಬೇಕಂತೆ. ಕರೆಕ್ಟಾಗಿ ಅಂದ್ರೆ ಹಂಗೆ ತುತು ಕರೆಕ್ಟಾಗಿ ಅಂದ್ರೆ ಹಂಗಲ್ಲಿ ಅಂದರೆ ನಾವು ಗಂಡನ ಎಲ್ಲ ವಿಚಾರದಾಗೂ ಸರಿಯಾದ ರೀತಿಯಲ್ಲಿ ಮರ್ಯಾದೆ ಕೊಡ್ಬೇಕಂತೆ. ಅಯ್ಯ ನಮ್ಮ ಚಂದ್ರಿ ಸರಿಯಾದ ರೀತಿಯಾಗ ಮರ್ಯಾದೆ ಕೊಡತ್ತಾಳಕ್ಕೆ ಗಂಡಗ ತುತು ಕೃಷ್ಣ ಕೃಷ್ಣ ಆ ಥರ ಮರ್ಯಾದೆ ಅಲ್ಲ. ಲೇ ಸಂಧ್ಯಾ ದೌಡ್ ಹೇಳ ನೀ ಸಸ್ಪೆನ್ಸ್ ಏನಾರು ಮಾಡಿದೆ ಅಂದ್ರೆ ನಿನಗೆ ಸಾಯ್ ಹೊಡೆದು ಬಿಡ್ತೀನಿ. ನೀನು ಏನೈತಿ ದೌಡ್ ಹೇಳಿ. ಹೇಳ್ತೀನಿ. ಸ್ಕಂದ ಪುರಾಣದಾಗ ಏನು ಹೇಳೈತಿ ಗೊತ್ತೈತೇನ? ನಾವು ಯಾವ ಕಾರಣಕ್ಕೂ ಗಂಡನಿಗೆ ಒಟ್ಟ ಒಂದು ಕೆಟ್ಟ ಮಾತು ಬೈಬಾರ್ದಂತೆ. ಅವನಿಗೆ ಯಾವಾಗಲೂ ಮರ್ಯಾದೆ ಕೊಡಬೇಕಂತೆ. ಅವನು ದುಡಿಲಿಲ್ಲ ಅಂದರೂ ಅವನು ದುಡಿತಿಲ್ಲ ಅಂತ ಹಂಗಸ್ಬಾರ್ದಂತೆ. ಅವನು ಎಷ್ಟೇ ದುಡ್ಕೊಂಡು ಬಂದು ಕೊಟ್ಟರು ನೀ ಏನು ಕೊಟ್ಟಿ ಅಂತ ಅನ್ಬಾರ್ದಂತೆ. ಅವನೇನಾದರೂ ಊಟ ನೀರು ಚಹಾ ಕೇಳಿದಾಗ ಅವನಿಗೆ ತರ್ತೀನಿ ಬಡಿತೀನಿ ಈ ಥರನೂ ಎಲ್ಲ ಮಾತಾಡಬಾರ್ದಂತೆ. ನಾವೇನಾದರೂ ಈ ಜನ್ಮದಾಗೆ ಗಂಡನಿಗೆ ಜಾಸ್ತಿ ಮರ್ಯಾದೆ ಕೊಟ್ಟು ನಾವು ಗಂಡನಿಗೆ ಒಳ್ಳೆ ಸತಿ ಆದ್ರೆ ಮುಂದಿನ ಜನ್ಮದಾಗೂ ಅವನ ನಮಗೆ ಗಂಡ ಆಗಿ ಬರ್ತಾನಂತೆ. ಇಲ್ಲ ಅಂದ್ರೆ ಯಾವುದಾದ್ರೂ ಕೆಟ್ಟ ಗಂಡಗೆ ನಾವು ಹೆಂಡ್ತಿ ಆಗ್ತೇವಂತೆ ಮತ್ತು ನಮ್ಮನ್ನ ನರಕಕ್ಕೆ ಕಳಿಸ್ತಾರಂತೆ. ನರಕದಾಗ ಕೊತ ಕುದಿಯ ಎಣ್ಣೆಗೆ ಹಾಕಿ ಗಂಡನ ಮರ್ಯಾದೆ ಕೊಟ್ಟಿಲ್ಲ ಅಂತೇಳಿ ಯಮದೂತರೆಲ್ಲ ಇರ್ತಾರಲ್ಲ ಅಲ್ಲೆಲ್ಲ ನಮಗೆ ಚುಚ್ಚಿ ನೋವು ಮಾಡ್ತಾರಂತಲೇ. ಸಾಕು ನಿನ್ನ ಸ್ಕಂದ ಪುರಾಣ ಕೇಳೋಕ್ಕಾಗವಲ್ದು. ನನಗಿಲ್ಲೇ ಸತ್ತು ಇಲ್ಲೇ ಚುತ್ತಿಸ್ಕೊಳಕತ್ತೇನೇನೋ ಅನ್ಸಾಕತ್ತೈತಿ. ನೀ ಹೇಳ್ಬೇಡ ಯವ್ವ ನಿನ್ನ ಸ್ಕಂದ ಪುರಾಣ, ನಿನ್ನ ಭಗವದ್ಗೀತೆ, ನಿನ್ನ ರಾಮಾಯಣ, ನಿನ್ನ ಮಹಾಭಾರತ ದಯವಿಟ್ಟು ಸಂಧ್ಯಾ ನಮ್ಮ ಮುಂದೆ ಹೇಳಬೇಡ. ಗರುಡ ಪುರಾಣ ಏನಾರು ಹೇಳಿಬಿಟ್ಟೆ ಅಂದ್ರೆ ನಾವು ಸಾಯೋದೇ ಬೇಡ ಅನ್ನಿಸ್ಬಿಡ್ತೈತಿ. ನಮಗೆ ನಿಂತಲ್ಲೇ ನರಕ ತೋರಿಸ್ಬಿಡ್ತಿ. ದಯವಿಟ್ಟು ಇವನು ಯಾವುದು ನಮ್ಮ ಮುಂದೆ ಹೇಳಬಾಡ್ಲೆ. 4 ದಿನ ನೆಮ್ಮದಿಯಾಗಿ ಬದುಕಬೇಕು ಅಂದ್ಕೊಂಡೇವಿ. ಇದನ್ನೆಲ್ಲ ಕೇಳಿ ಇದ್ದಾಗಲೇ ಸತ್ತಂಗೆ ಮಾಡಬೇಡ ನಮ್ಮನ್ನ. ಹೂನ ಸಂಧ್ಯಾಕ ಇವನ್ನೆಲ್ಲ ಏನೂ ಹೇಳ್ಬೇಡವ. ಕೇಳಿದ್ರನೇ ಹೆದರಿಕೆ ಆಕೈತಿ. ನೀ ಇಷ್ಟೊತ್ತು ಏನು ಹೇಳೋದಲ್ಲ ನನ್ನ ಗಂಡಗೆ ಅದನ್ನು ಯಾವುದೂ ಕೊಡೋದಿಲ್ಲ. ಕೃಷ್ಣ ಕೃಷ್ಣ ಹಾಗೆಲ್ಲ ಮಾಡಬಾರ್ದಲೇ ಜಯಿ. ಕರೆ ಪತಿನೇ ಪ್ರತ್ಯಕ್ಷ ದೈವ. ನಾವು ಗಂಡಗೆ ಎಷ್ಟು ಮರ್ಯಾದೆ ಕೊಡ್ತೀವೋ ನಾವು ಸ್ವರ್ಗ ಕಾಣ್ತೀವಂತೆ. ಸಂಧ್ಯಾ ನೀ ಏನು ಸ್ವರ್ಗ ಐತಲ್ಲ ಅದನ್ನು ನೀನು ಅಟ್ಟ ತಗೋ. ಆ ಸ್ವರ್ಗ ನಮಗೆ ಬೇಡ. ನಾವು ಇದ್ದಲ್ಲೇ ಸ್ವರ್ಗ ನೋಡಕತ್ತೀನಿ. ನೀ ಹೇಳ್ದ ಗಂಡಗೆ ನಾವು ಮರ್ಯಾದೆ ಕೊಡೋಕ್ಕಾಗಲ್ಲ. ಯಾಕಂದ್ರೆ ನನ್ನ ಗಂಡ ದುಡಿಯಂಗಿಲ್ಲಲಿ ದುಡಿ ಅಂತೇಳಿ ನಾನು ಬೈಬೇಕಾಕೈತಿ. ನೀ ಹೇಳ್ದಂಗೆ ಈ ಜಗತ್ತಿನಾಗ ಯಾವ ಹೆಂಗಸರೂ ನಡ್ಕೊಳ್ಳಲ್ಲ. ಅದೇನಿದ್ರು ಸ್ಕಂದ ಪುರಾಣದಲ್ಲೇ ಇರ್ತೈತಿ. ಜೀವನದಾಗ ಅಳವಡಿಸ್ಕೊಳಕ್ಕಾಗೋದಿಲ್ಲ ತಾಯಿ. ಮತ್ತು ಮನಸ್ಸಿನಾಗ ನಾವು ಯಾವ ಗಂಡ್ಮಕ್ಳು ಹೇಳ್ಬೇಡ ಏನು ಹೇಳಬೇಡ ಸಂಧ್ಯಾ. ನೋಡು ನೀ ಏನಾರು ಹೇಳಿದ್ರೆ ನಾವು ಇಲ್ಲೇ ಮಾನಸಿಕಾಗೆ ಸತ್ತೋಕ್ಕಿವಿ. ದಯವಿಟ್ಟು ಈ ನೀನು ಪುರಾಣ ಪುಣ್ಯಕತೆ ನಮ್ಮ ಮುಂದೆ ಹೇಳ್ಬೇಡವ. ಕೇಳೋಕ್ಕಾಗಲ್ಲ. ನಾ ಹೊಂಟೆ ಅಲ್ಲಿ ರತ್ನಿನ ಸುಮ್ಮನೆ ಇದ್ದು ಬಿಡು ಸಂಧ್ಯಾಕ. ನೀ ರತ್ನಿ ಪ್ರೇಮಿ ಈಗ ಬಂದೆ ಬಾ. ಆರಾಮದಿ? ಆರಾಮದೇನಿ. ಇರಿ ಬಸಿ ಜಯಿ ಸಂಧ್ಯಾಕ
ಆರಾಮದೀರ? ಆರಾಮದೇವ್ ನೋಡ ಪ್ರೇಮಿ. ನೀನು? ಹುಡುಗನ ಕರ್ಕೊಂಡು ಬಂದೇನಾ? ಅಕ್ಕ. ಬಾರ್ಲಿ ಪ್ರೇಮಿ, ಮನೆಗೆ ಹೋಗೋಣ. ಇಲ್ಲ, ಒಂದು ಸ್ವಲ್ಪ ಕೆಲಸ ಐತಿ. ಹುಡುಗನ ಮನೆಗೆ ಬಿಟ್ಟು ಒಂದು ಸ್ವಲ್ಪ ಹೊಲದ ಹತ್ರ ಹೋಗ್ಬರ್ತೀನಿ. ಈ ಕಟ್ ಬರ್ತೀನಿ ತಗೋ. ಆತು, ತಗೊಂಡು ಹೋಗು. ಆತು, ಬರ್ತೀನಿ ತಗೋರೆ. ಆತು, ನಡಿಯಪ್ಪಾಜಿ. ಅಲ್ಲಿ ಈಕಿ ಗಂಡ ಡೈವರ್ಸ್ ಕೊಡ್ತೀನಿ ಅಂದಿತ್ತಂತಲ್ಲ, ಮತ್ತೆ ಹೊಳಿ ಬಂದಾಳೆ. ಅಯ್ಯ, ಪಂಚಾಯತ್ಯಾಗ 15 ದಿನ ಟೈಮ್ ತೊಗೊಂಡಾನಂತ, ಕೊಡಂಗಿಲ್ಲ ಅಂತ ಹೇಳಿ. ಏನೇನಾಗೈತೆ ಗೊತ್ತಿಲ್ಲ, ಅದನ್ನು ಮಾತಾಡಕ್ಕನ ಬಂದಾಳ. ಇರಲಿ ಬಿಡು, ಕಷ್ಟನೋ ಸುಖನೋ, ಒಳ್ಳೇದೋ ಕೆಟ್ಟದ್ದೋ, ನಾವು ಯಾವಾಗಲೂ ಗಂಡನ ಮನ್ಯಾಗ ಇರಬೇಕು ಅಂದ್ರೆ ಅದಕ್ಕೊಂದು ಮರ್ಯಾದೆ ಅಲ್ಲನ ರತ್ನಿ. ವಾ, ಇದಕ್ಕೂ ಎಲ್ಲ ಭಗವದ್ಗೀತೆ ಬೋಧನೆ ಮಾಡ್ತೀವಿ ಅಂದ್ಕೊಂಡಿದ್ದೆ. ಸದ್ಯ ಸಾಧಾರಣವಾದ ಮಾತನಾಗ ಹೇಳಿ ನಮ್ಮನ್ನೆಲ್ಲ ಬದುಕಿಸಿದೆ. ಅಥವಾ ಸಂಧ್ಯಾಕ ನಮ್ಮ ಮನೆಗೆ ಹೋಗ್ತೀನಿ, ಬರ್ಲ್ಯಾ? ಯಾಕ್ಲಿ? ವಾ, ಬದುಕೊಂಡೆ. ಬಸ್ಸಿ ನಡಿ, ಇಲ್ಲಾಂದ್ರೆ ಈಕೆ ನಮಗೂ ಪುರಾಣ ಹೇಳ್ಕೊಂಡು ನಿಂದಿರ್ತಾಳ, ಕೇಳೋಕ್ಕಾಗೋದಿಲ್ಲ. ನಡೀಲಿ. ಸಂಧ್ಯಾಕ, ನೀವೆಲ್ಲ ಏನೇನೋ ಭಾಳ ತಿಳ್ಕೊಂಡಿ ಬಿಡು. ಏನಿಲ್ಲ, ಅಂಥದ್ದೇನು ಭಾಳ ತಿಳ್ಕೊಂಡಿಲ್ಲ. ಅಲ್ಲ ಮತ್ತೆ ಸಂಧ್ಯಾಕ, ಗರುಡ ಪುರಾಣದ ಬಗ್ಗೆ ಹೇಳ್ತಿ, ಸ್ಕಂದ ಪುರಾಣ ಹೇಳ್ತಿ, ಭಗವದ್ಗೀತೆ ಹೇಳ್ತಿ, ರಾಮಾಯಣ ಹೇಳ್ತಿ, ಮಹಾಭಾರತ ಹೇಳ್ತಿ, ಎಲ್ಲ ಗೊತ್ತು ನಿನಗೆ. ಅಯ್ಯೋ ಜಯ್ಯ ಬಿಡು, ನಾ ಏನು ತಿಳ್ಕೊಳಕನ್ನಕರೇನು. ಇವನ್ನೆಲ್ಲ ನಾ ಬುಕ್ ಒಂದಿನಾನು ಓದೇ ಇಲ್ಲ. ಹಾಂ, ಏನ ಓದೇ ಇಲ್ಲ? ಮತ್ತು ಓದೇ ಇಲ್ಲ ಅಂದ್ರೆ ಏನು ಎಲ್ಲ ಗೊತ್ತಿರೋರಂಗೆ ಹೇಳ್ತೀಯಲ್ಲ ಸಂಧ್ಯಾಕ? ಹಾಂ, ನಾ ಓದಿಲ್ಲ. ನಮ್ಮ ಮನ್ಯಾಗ ನಮ್ಮ ಅಜ್ಜಿ ಇತ್ತು, ನಮ್ಮ ಅಪ್ಪನವ್ವ, ನಮ್ಮ ಅಜ್ಜಿರಲಿಲ್ಲ. ಅವಾಗೆಲ್ಲ ನಮ್ಮ ಮಂದಿ ಒಳಗೆ ಗಂಡ ಸತ್ರ ಕೇಶ ಮುಂಡನ ಮಾಡಿ ಅವ್ರಿಗೆ ಸಪ್ರೇಟಾಗಿ ಒಂದು ಕೊಣೆಗೆ ಇಡ್ತಿದ್ರಲ್ಲ ಆ ಕಾಲದಾಗ, ಹಂಗೆ ನಮ್ಮ ಅಜ್ಜಿ ಸಪ್ರೇಟಾಗಿ ಒಂದು ಕೊಣೆಗೆ ಇರ್ತಿತ್ತು. ಅದಕ್ಕೇನು ಬೇರೆ ಕೆಲಸ ಇಲ್ಲ. ಅವಾಗೇನು ಹಿಂಗೆ ಟಿ ವಿನ ಮೊಬೈಲ, ಅವಾಗೆಲ್ಲ ಹಿಂಗೆ ಓದೋದ ಕೆಲಸ ಅಲ್ಲ. ಅವಾಗ ನಮ್ಮ ಅಜ್ಜಿ ನಮ್ಮನ್ನೆಲ್ಲ ಮುಂದೆ ಕುಂದಿರ್ಸ್ಕೊಂಡು, ನಾನು, ನಮ್ಮ ಅಣ್ಣ, ನಮ್ಮ ತಂಗಿ, ನಮ್ಮ ತಮ್ಮ, ನಮ್ಮ ಕಾಕುನ ಮಕ್ಕಳು, ನಮ್ಮ ಕಾಕಿ ಮಕ್ಕಳು, ನಮ್ಮ ಅತ್ಯಾನ ಮಕ್ಕಳು ಎಲ್ಲರೂ ರಜಾಕ್ ಬರ್ತಿದ್ರ ಸಾಲಿ ಸೂಟಿ ಇದ್ದಾಗ. ಅವಾಗ ನಮ್ಮನ್ನೆಲ್ಲ ದುಂಡ ಕುಂದಿರ್ಸ್ಕೊಂಡು ನಮ್ಮ ಅಜ್ಜಿ ಇವನ್ನೆಲ್ಲ ಓದಿ ಓದಿ ನಮಗೆ ಹೇಳ್ತಿತ್ಲೆ. ಅವಾಗ ಕೇಳಿದ್ದನ. ನಾ ಇವನ್ನೆಲ್ಲ ಓದೇ ಇಲ್ಲ. ಅದೆಲ್ಲ ಸಂಸ್ಕೃತದೊಳಗಿರ್ತೈತಿ. ನನಗೆ ಸಂಸ್ಕೃತ ಅರ್ಥನೇ ಆಗಲ್ಲೇ. ನಿನಗೆ ಸಂಸ್ಕೃತ ಬರೋದ? ನಿಮ್ಮ ಅಜ್ಜಿ ನಿನಗೆ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ದ ಇಟ್ಟು ನಮಗೆ ಚೆಲ್ಲಿ ತಿನ್ನಾಕತ್ತಿ. ಖರೆ ಖರೆ ನೀನು ಓದಿ ತಿಳ್ಕೊಂಡಿದ್ರೆ ನಮ್ದು ಓಣ್ಯಾಗ ಹೆಣ್ಮಕ್ಳ ಗತಿ ಏನಾಗಬಾರ್ದಾಗಿತ್ತು. ಏನ್ಲೇ ಜಯ್ಯದು? ಏನು ಮನಸ್ಸಿನಾಗ ಹಂಗೆ ಲೊಟ್ಟ ಲೊಟ್ಟ ಅನ್ನತ್ತಿಲ್ಲ? ಏನಿಲ್ಲ ಏನಿಲ್ಲ, ಏನೋ ಹೇಳು ಸಂಧ್ಯಾಕ, ನೀನು ಭಾಳ ಟ್ಯಾಲೆಂಟೆಡ್ ಅದಿ ನೋಡು. ಏನ ಎಲ್ಲರೂ ಹಂಗೆ ಅಂತಾರೆ. ಬರೀ ಮಾತಿಗೆ ಹೇಳಿದ್ದು ಹಂಗೆ ಹಿರಿ ಹಿಗ್ಗೆ ಬಿಟ್ಲಲ್ಲ. ಆದರೂ ಸಂಧ್ಯಾಕ ನೀನು ನೆನಪಿನ ಶಕ್ತಿ ಭಾಳ ಐತಿ ಬಿಡು. ಅಲ್ಲ, ನೀ ಸಣ್ಣಾಕಿದ್ದಾಗ ಕೇಳಿದ್ದನ್ನು ಇಲ್ಲಿ ಮಟ್ಟ ನೆನಪಿಟ್ಕೊಂಡಿಯಲ್ಲ. ಹಂಗೆ ಒಟ್ಟು ನಿನ್ನ ಮಗಳಿಗೂ ಹೇಳೇವ. ಅದೇನೇವ ಹಿಂದೆ ಏರಿದ್ದು ಮುಂದೆ ಇಳಿದಿದ್ದು, ಮುಂದೆ ಏರಿದ್ದು ಹಿಂದೆ ಇಳಿದಿದ್ದು ಹಂಗೆ ಹಾಕೋತಾಳ. ಯಾವ ನೋಡು ನಿನ್ನ ಮಗಳು ಹಾಕೊಳ್ಳೋ ಜಂಪರ್ಗೆ ತೋಳ ಇರೋಂಗಿಲ್ಲವ. ಅಲ್ಲ ಸಂಧ್ಯಾಕ, ನಾ ಹಿಂಗೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡವಾ. ಇಷ್ಟೆಲ್ಲ ಪುರಾಣ ಪುಣ್ಯಕಥೆ ಹೇಳ್ತೀನಿ ನೀನು. ಅಲ್ಲ, ನಿನ್ನ ಮಗಳಿಗೆ ಯಾಕೆ ಒಂದಿಟ್ಟು ಬುದ್ಧಿ ಹೇಳಬಾರ್ದು? ಅಲ್ಲ, ನಿನ್ನ ಮಗಳು ಯಾ ನಮನಿ ಅರಬಿ ಹಾಕೋತಾಳ. ಒಂದು ನೀಲಿ ಬಣ್ಣದು ಗಗ್ರಿ ಅಂಗಿ ಹಾಕೊಂಡಾಳ. ಅದು ಎರಡು ತೊಡಿ ಸಂದಿ ನಡುವ ಹರಿದಂಗೆ ಕಾಣಕತ್ತು ಬಿಟ್ಟೈತಿ. ಮುಂದೆ ಏರೈತಿ, ಹಿಂದೆ ಇಳ್ದೈತಿ. ಯವ್ವ, ಅದ್ರ ಮ್ಯಾಗ ಒಂದು ಜಂಪರ್ ಹಾಕೊಂಡಾಳು. ಒಂದು ಕಡೆ ತೋಳೈತಿ, ಒಂದು ಕಡೆ ತೋಳಿಲ್ಲ. ಯಾ ನಮನಿ ಹಂಗೆ ಹಾಕೋತೈತೆ. ಒಂದಿಷ್ಟು ದಿನ ಕೂದಲಾನ ನೀಲಿ ಬಣ್ಣ ಮಾಡ್ಕೊತಾಳ, ಒಂದಿಷ್ಟು ದಿನ ಕೆಂಪು ಬಣ್ಣ ಮಾಡ್ಕೊತಾಳ, ಒಂದಿಷ್ಟು ದಿನ ಹಳದಿ ಮಾಡ್ಕೊತಾಳ, ಒಂದಿಷ್ಟು ದಿನ ನೀಲಿ ಮಾಡ್ಕೊತಾಳ, ಒಂದಿಷ್ಟು ದಿನ ಕರೆಯದು ಮಾಡ್ಕೊತಾಳ, ಒಂದಿಷ್ಟು ದಿನ ಬಿಳಿಯೋದು ಮಾಡ್ಕೊತಾಳ. ಆ ಕೂದಲನ್ನ ನಾನಾ ನಮನಿ ಮಾಡ್ಕೊತಾಳಲ್ಲ. ಹೀಗೆಲ್ಲ ಮಾಡ್ಕೋಬಾರ್ದಂತ ನಿಮ್ಮ ಪುರಾಣದಾಗ ಏನಿಲ್ಲನ? ಯಾಕಿಲ್ಲ ಜಯ್ಯಿ, ಐತಿ. ಖರೆ ಹೇಳ್ಬೇಕಂದ್ರೆ ನಮ್ಮ ಮಂದಿ ಒಳಗೆಲ್ಲ ಹಂಗಿರಂಗಿಲ್ಲ. ಖರೆ ಹೇಳ್ಬೇಕಂದ್ರೆ ನಿನಗೇನು ಗೊತ್ತಿಲ್ಲದೈತೇನು? ನೀನು ನಮ್ಮ ಮಂದಿ ಐಕ್ಯಲ್ಲ. ನಮ್ಮ ಮಂದಿಯಾಗ ದುಂಡನ ಕುಂಕುಮ ಇಡಂಗಿಲ್ಲ, ಉದ್ದಂದ ಇಡಬೇಕು. ಆದರೂ ಆಕೆ ಉದ್ದಂದು ಇಲ್ಲ, ದುಂಡಂದು ಇಲ್ಲ, ಕುಂಕುಮನ ಇಡಂಗಿಲ್ಲ. ನಾನು ಎಷ್ಟಂತ ಹೇಳಿ ಜಯ್ಯಿ, ಹೇಳಿ 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 ಸಾಕಾಗ್ಬಿಟ್ಟೈತಿ. ನಾನು ಆ ನಮನಿ ಹಿಂದೆ ಏರಿದ್ದು ಇಳಿದಿದ್ದು ಅರ್ಬಿ ಹಾಕ್ಕೋಬೇಡ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಈಗಿನ ಕಾಲದ್ದು ಇದು ಟ್ರೆಂಡು 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 ಅಂತಾಳೆ. ಏನು ಟ್ರೆಂಡೋ ಏನು ಮಣ್ಣು. ನನ್ನ ಮರ್ಯಾದೆ ತೆಗ್ಯಾಕಂತನ ನನ್ನ ಹೊಟ್ಯಾಗ ಉರ್ತಾಳು, ನನ್ನ ಹೊಟ್ಟೆ ಉರ್ಸಾಕತ್ತನ ನನ್ನ ಹೊಟ್ಯಾಗ ಉಟ್ಟಾಳು. ಜೈ ಖರೆ ಹೇಳ್ತೀನಿ, ಒಟ್ಟು ನನ್ನ ಮಾತು ಕೇಳೋದಿಲ್ಲ. ಆಕೆ ತಾಳಕ್ಕೆ ಕುಣ್ಯಾಕ ನನ್ನ ಗಂಡ ಒಬ್ಬವ ಏನೊಂದು ಹೇಳು, ಅಪ್ಪಾಜಿ 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 ಅವನಿಗೆ ಹೇಳ್ದಂಗೆ ಕುಣಿತಾಳು. ಏನು ಮಾಡಲಿ ನಾ? ಏನ ನಿನ್ನ ಗಂಡ ಹೇಳ್ದಂಗೆ ಕುಣಿತಾಳ? ಹಾಂ, ಅಲ್ಲ, ನನ್ನ ಗಂಡ ನನ್ನ ಮಗಳು ಹೇಳ್ದಂಗೆ ಕುಣಿತಾಳ ಅಂತ ಹೇಳಕ್ಕೆ ಹೋಗಿ ಅವನು ಹೇಳ್ದಂಗೆ ಕುಣಿತಾಳ ಅಂತ ಹೇಳಿದೆ. ತಂಗ ಮಿಸ್ಟೇಕ್. ಇಂಗ್ಲೀಷು ಎಲ್ಲ ಭಾರಿ ಮಾತಾಡ್ತಿ ಬಿಡು. ನಾನು ಡಿಗ್ರಿ ಗ್ರಾಜ್ಯುಯೇಟ್ ಅದೀನಿ, ಗೊತ್ತೈತಿಲ್ಲ? ಹೌದಲ್ಲ. ಇರಲಿ ಬಾ. ಅಂದಂಗೆ ಸಂಧ್ಯಾಕ, ನಾನು ನಿಮ್ಮ ಮನೆ ಕಡೆ ಬರೋಕ್ಕಿದ್ದೆ. ಯಾಕೆ? ಅದು
ಅವಲಕ್ಕಿ ಕೇಳೋಣ ಅಂತ ಬರೋಕ್ಕಿದ್ದೆ. ಅಲ್ಲ ನೋಡು ಸಂಧ್ಯಾಕ, ಅವಲಕ್ಕಿ ನಾಷ್ಟಕ್ಕೆ ಮಾಡ್ಬೇಕಿತ್ತಾ? ಅವಲಕ್ಕಿ ಮಾಡೋಕೆ ಉಳ್ಳಾಗಡ್ಡಿ, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಇತ್ತು. ಅವಲಕ್ಕಿನ ಇರಲಿಲ್ಲ. ಅದಕ್ಕೆ ಒಂದು ಲೋಟ ಅವಲಕ್ಕಿ ಕೊಡ್ತೀಯನ ಅಂತ. ಬಾ ಕೊಡ್ತೀನಿ. ನಡಿ ನಡಿ.